ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಮನುಷ್ಯನಿಗೆ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿಗೆ ಒಳಗಾಗಿದ್ದಾರೆ. ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ವಿಳಂಬ ಆಗ್ತಾ ಇದೆ. ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಮನೆಯಲ್ಲಿ ಅಶಾಂತಿಯ ವಾತಾವರಣ ಇದೆ. ಇವೆಲ್ಲದರಿಂದ ಕೂಡ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಹೆಣ್ಮಕ್ಳು ಧರಿಸುವಂಥ ಈ ಬಳೆಗಳ ಒಂದು ಮಹತ್ವ ಏನು, ಇದು ಯಾವುದರ ಒಂದು ಸಂಕೇತ, ಏನು ತೋರಿಸುತ್ತೆ, ಇದ್ರ ಬಗ್ಗೆ ತಿಳಿಸೋದಾದರೆ ವಿಶೇಷವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಳೆ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಬಳೆ ಯಾವುದರ ಇಂಡಿಕೇಶನ್ ಅಂದರೆ ಮುತ್ತೈದೆಯ ಇಂಡಿಕೇಶನ್. ಆ ಹೆಣ್ಣು ಮಕ್ಕಳಿಗೆ ಸೌಂದರ್ಯ ಬಹುಪಾಲಾದರೆ ಇನ್ನು ಉಳಿದ ಎಲ್ಲ ಪಾಲು ಕೂಡ ಆಕೆಯ ಮುತ್ತೈದನಕ್ಕೆ ಬೇಕಾಗಿರ್ತಕ್ಕಂತಹದ್ದು. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹದ್ದು ಮಂಗಳ ಪರಿಕರಗಳವೆಲ್ಲವೂ ಕೂಡ. ಇನ್ನು ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು ಮುತ್ತೈದೆತನ ಅನ್ನೋದು ಗೊತ್ತಿದೆ. ಆದರೆ ಭಾದ್ರಪದ ಮಾಸದಲ್ಲಿ ಏನಾದರೂ ಕೂಡ ನಮಗೆ ಗೊತ್ತಿಲ್ಲ, ಅಷ್ಟ ದಾರಿದ್ರ್ಯಗಳು ಅಂತ ಹೇಳ್ತೀವಿ. ಆ ಯಾವ ದಾರಿದ್ರ್ಯದ ವಸ್ತುಗಳಲ್ಲಿ ನಾವು ನಿಂತಿದ್ದೀವೋ, ನಮ್ಮ ಬದುಕು ಎಲ್ಲಿ ಇದೆಯೋ, ಯಾವ ಬಾಗಿಲಲ್ಲಿ ನಿಂತಿದೆಯೋ, ನಮ್ಮ ಜೀವನದ ಕಷ್ಟಗಳು ಎಷ್ಟು ಅಂತಂದು ಲೆಕ್ಕ ಹಾಕೊಂಡು ಕೂತ್ಕೊಂಡ್ರೆ ತುಂಬ ಇದ್ದಾವೆ. ನಮ್ಮ ಜಾಡು ಹೀರಿದು ಹೊರಟ್ರೆ ನಮ್ಮ ಹಿಂದಿನ ತಲೆಮಾರುಗಳಿಂದ ಹೋದರೆ ಏನೇನೇನೇನಾಗಿದೆ ಅಂತಂತ ಎಲ್ಲೋ ನಿರೀಕ್ಷೆ ಮಟ್ಟ ತಲುಪಿದ್ವಿ, ದೊಡ್ಡ ಮಟ್ಟ ಹತ್ತಿದ್ವಿ, ಮತ್ತೆ ಹಿಡಿದ್ವಿ ಅನ್ನೋರಿಗೆ ಅಪ್ಲೈ ಆಗ್ತಕ್ಕಂಥದ್ದು. ಒಂದು ಹಂತಕ್ಕೆ ತಲುಪಿದ್ವಿ, ಮನೆ ಕಟ್ಕೊಂಡಿದ್ವಿ, ಚೆನ್ನಾಗಿದ್ವಿ, ಮಕ್ಕಳಾಗ್ರೆ ಎಲ್ಲ ಇತ್ತು. ಯಾಕೋ ದಿಢೀರ್ನೆ ನಾವು ಕೂಸಿದು ಬಿದ್ದಿದ್ದೀವಿ, ಎಲ್ಲ ಮಾರ್ಕೊಂಡಿದ್ದೀವಿ, ಏನಿಲ್ಲ. ಈಗ ನಮ್ಮ ಬದುಕು ಅಲಕ್ ನಿರಂಜನ್, ಹೊರಟಿದ್ದೀವಿ, ಎಂತ ಮಾಡೋದು ಅನ್ನೋರಿಗೆ ಈ ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಆ ಭಾದ್ರಪದ ಮಾಸದ ವರ್ಣವೇ ವಿಶೇಷವಾಗಿರತಕ್ಕಂಥ ಅಚ್ಚ ಹಸಿರಿನ ಪಚ್ಚೆ ಬಳೆ ಕಡೆಗಳಂತೆ ಸ್ತಂಭಿದ ಮಂಜಿನ ಮಡೆಗಳೆಂಬ ಮುತ್ತಿನ ಮಾಲೆಗಳನ್ನು ಧರಿಸಿರ್ತಕ್ಕಂತಹ ಮಾಸವಿದು. ಅದಕ್ಕಾಗಿ ಈ ಹಸಿರು ಬಳೆಗಳನ್ನು ಈ ಒಂದು 5 ಜನ ಮುತ್ತೈದರಿಗೆ ಕೊಡಲೇಬೇಕು. ಮನೆಗೆ ಕರೆದಾಗಲಿ ಅಥವಾ ಅಲ್ಲಿ ಹೋಗಿ ಆದರೂ ಕೂಡ ಈ ಭಾದ್ರಪದ ಮಾಸ ಪ್ರಾರಂಭ ಆದ ದಿನದಿಂದ ಇನ್ನು ಏನು 1 ತಿಂಗಳ ಪರ್ಯಂತ ಇರುತ್ತೋ ಅಷ್ಟರ ಒಳಗಡೆ 5 ಜನ ಮುತ್ತೈದರಿಗೆ ನೀವು ಬಳೆಯನ್ನು, ಆ ಬಳೆಗಾರನನ್ನು ಕರೆಸಿ ನೀವು ಮನೆಯಲ್ಲೇ ಹಾಕಿಸ್ತೀರಿ. ಮದುವೆ ಮುಂಜಿಂಥದ್ದೆಲ್ಲ ಮಾಡ್ತಿರ್ತೀರಿ. ಆದರೆ ಭಾದ್ರಪದ ಮಾಸದಲ್ಲಿ ನೀವು ಮಾಡಬೇಕಿದ್ದನ್ನು. ಆ ಹೆಣ್ಣು ಮಕ್ಕಳಿಗೆ ನೀವು ಇನ್ನೂ ವಸ್ತ್ರದಾನ ಕೊಡಿ, ಮತ್ತು ಕೊಡಿ, ಇನ್ನೂ ಕೊಡಿ, ತಾಂಬೂಲ ಕೊಡಿ, ಎಲ್ಲ ಕೊಡಿ. ಬಳೆಗೆ ಮಾತ್ರ ಪ್ರಶಸ್ತವಾಗಿರತಕ್ಕಂಥದ್ದು. ಅದರಲ್ಲೂ ಕೂಡ ಒಂದು ಸಮಯವನ್ನು ಹೇಳಿದಾನಂತೆ. ಯಾವುದು? ಭಾದ್ರಪದ ಮಾಸದಲ್ಲಿ ಗೋಧೂಳಿ ಲಗ್ನದಲ್ಲಿ ಮಹಾಲಕ್ಷ್ಮಿ ಮನೆಯನ್ನು ಪ್ರವೇಶ ಮಾಡ್ತಕ್ಕಂಥ ಸಂದರ್ಭವಂತೆ. ಅಂತಹ ದಿನ ನಿಮಗೆ ಯಾರಾದರೂ ಕೂಡ ಆ ಬಳೆಯನ್ನು ಹಳ್ಳಿ ಕಡೆ ಬರ್ತಾಯಿದ್ರಲ್ಲ ಹಾಕ್ಕೊಂಡು, ಏನು ಪರಮಾನಂದ ಅವೆಲ್ಲ ಕೂಡ ಈಗೆಲ್ಲ ಆರ್ಟಿಫಿಷಿಯಲ್ ಆಗಿದೆ. ನಮ್ಮ ಬದುಕೇ ಆರ್ಟಿಫಿಷಿಯಲ್ ಆಗಿದೆ. ಏನು ನೋಡೋದು ಆರ್ಟಿಫಿಷಿಯಲ್, ಫ್ಲವರ್ ನೋಡು, ಮತ್ತು ನೋಡು, ಇನ್ನೂ ನೋಡಿಲ್ಲ. ಅವರು ಎಲ್ಲ ಹೋಗಿದ್ದಾರೆ ಪಾಪ ಗೊತ್ತಿಲ್ಲ. ಆ ತರಹದ್ದು ಯಾರಾದರೂ ಒಬ್ಬರನ್ನು ಕರೆತಂದು ಮನೇಲಿ 5 ಜನ ಮುತ್ತೈದರ, 5 ಜನಕ್ಕೆ ಮೇಲ್ಪಟ್ಟು ನೀವು ಎಷ್ಟು ಜನಕ್ಕಾದರೂ ಕಳಿಸಿ, ಪರಮ ರಹಸ್ಯವಾಗಿರ್ತಕ್ಕಂಥ ಶಕ್ತಿ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡುತ್ತಂತೆ. ಅದು ಗೋಧೂಳಿ ಲಗ್ನ 5:30 6:30 ಆ ಸಂದರ್ಭದಲ್ಲಿ ಆತನನ್ನು ಕರೆಸುವಂಥದ್ದು. ಮನೆಯಲ್ಲಿ ಶಾಸ್ತ್ರೋಕ್ತವಾದಕ್ಕೆ ಪೂಜೆಯನ್ನು ಮಾಡ್ತಕ್ಕಂತಹದ್ದು, ಧೂಪ ದೀಪನಾಗ್ತಕ್ಕಂಥ, ಆತನಿಗೆ ತಾಂಬೂಲವನ್ನು ಕೊಡುವಂಥದ್ದು. ಒಂದಷ್ಟು ಹಣ ಕೊಟ್ಬಿಡಿ, ಅದನ್ನು ಖುಷಿ ಹಾಕ್ಬಿಡಿ. ಎಷ್ಟು ಬಳೆ ಹಾಕಿದ್ದಕ್ಕೆ ಎಂತ ಕೇಳಬೇಡಿ, ಏನು ಮಹಾ ತೆಗೆದುಕೊಳ್ತಾನೆ. ಚೌಕಾಸಿಗೆ ಅದ, ನೀವು ಆ ಪದನೇ ತೆಗಿಯೋ ಹಾಗಿಲ್ಲ. ಆ ತಾಂಬೂಲದಲ್ಲಿ ಒಂದಷ್ಟು ಹಣ ಕೊಡಿ. ಆತ ಎಷ್ಟು ಮನೇಲಿ ಹೋಗ್ತಾನೆ ಗೊತ್ತುಂಟಾ? ಆ ತಾಂಬೂಲ, ಆ ಹಣ್ಣು, ನೀವು ಇಟ್ಕೊಟ್ಟಿರ್ತಕ್ಕಂಥ ಆ ಹಣ ಇದೆಯಲ್ಲ, ತೃಪ್ತಿಯಿಂದ ಖುಷಿಯಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಬಳೆ ತೊಡಿಸ್ತಾನೆ. ಆತ ನಮಸ್ಕಾರ ಮಾಡಿಕೊಟ್ಟು ಆತನ್ನು ಕಳಿಸ್ಕೊಡಿ. ಭಾದ್ರಪದ ಮಾಸದಲ್ಲಿ ನಿಮ್ಮನ್ನು ಎಷ್ಟೋ ದಿನಗಳ ಕಾಲ ಬಾಧಿಸ್ತಲ್ಲ, ಆ ಬಾಧೆಗಳು ಅದನ್ನು ಕಳೆದುಕೊಳ್ಳಲಿಕ್ಕೆ ಬಂದಿರತಕ್ಕಂಥದ್ದು ಈ ಭಾದ್ರಪದ ಮಾಸ. ಅಷ್ಟೊಂದು ಅದ್ಭುತವಾಗಿರತಕ್ಕಂಥದ್ದು. ಬಳೆಯ ದಾನ ಮಾಡಿ. ಇನ್ನು ನಾನು ಹೆಚ್ಚಿಗೆ ಮಾತಾಡಿದ್ರೆ ಮತ್ತು ಡೈವರ್ಟ್ ತೊಗೊಂಡು ಅದು ಇನ್ನೊಂದಕ್ಕಿಂತಲೂ ಕೂಡ ನಾನು ಇನ್ನೊಂದು ವ್ರತ ತೊಗೊಳ್ತೀನಿ, ಮಾಸ ಪೂರ್ತಿ ಮಾತಾಡಬೇಕಾಗತ್ತೆ. ಬಳೆಯ ದಾನಗಳನ್ನು ಮಾಡಿ. ದಾನ ಅಂತ ಕೂಡ ನಾನು ಹೇಳಲ್ಲ, ಇಲ್ಲಿ ಖುಷಿಯಿಂದ ಮಾಡಿ ಅದನ್ನು ಹೆಣ್ಣು ಮಕ್ಕಳಿಗೆ ಹಾಕ್ಸಿದ್ದೀನಿ. ಅಂದರೆ ಯಾವುದಂತ ಹೆಣ್ಣು ಮಕ್ಕಳಿಗೆ ಏನು ಕೊಡ್ತಾ ಇದ್ರು ಅದೆಲ್ಲವೂ ಕೂಡ ಮತ್ತು ನೀವೇನು ಪಡೆದುಕೊಳ್ತೀರ ಅಂದರೆ ನೀವು ಸೇವೆ ಮಾಡ್ತಾ ಇದ್ದೀರಿ ಅಂತ ಅರ್ಥ. ನಾನು ಈ ಪದ ಬಳಸಬೇಕಾಗತ್ತೆ. ನೀವೆಲ್ಲದರಲ್ಲೂ ಕೂಡ ಆರೋಗ್ಯ, ಆಯಸ್ಸು, ಐಶ್ವರ್ಯ ಒಟ್ಟಾರೆ ಕಳೆದುಕೊಂಡಿದ್ದೀರಿ
ಇದನ್ನು ಪಡೆದುಕೊಳ್ತೀವಿ ಈ ಮಾಸದಲ್ಲಿ ಬರೆದಿಟ್ಟು. ಆ ಗುರುಗಳೇ, ಒಂದೇ ಒಂದು ಪ್ರಶ್ನೆ, ಈಗ ನೀವೇ ಹೇಳ್ತಾ ಇದ್ರಿ ಆರ್ಟಿಫಿಷಿಯಲ್ ಅಥವಾ ಈಗಿನ ಟ್ರೆಂಡೇ ಬೇರೆ ಅಂತ. ಆ ರೀತಿ ಬಳೆಗಾರ ಸಿಕ್ಕಿಲ್ಲ ಅಂತಂದರೆ ಒಂದು 5 ಜನ ಮುತ್ತೈದೆಯರನ್ನ ಕರೆದು ಆ ಬಳೆಯನ್ನು ನಾವೇ ಕೊಡುವಂಥದ್ದು ಅಥವಾ ಆ ಬಳೆ ತಗೊಳ್ಳೋದಕ್ಕೆ ಹಣ ಕೊಡುವಂಥದ್ದು ತಾಂಬೂಲದಲ್ಲಿ, ಇದನ್ನು ಕೂಡ ಮಾಡಬಹುದಾ? ಯಾಕಂದ್ರೆ ಅವ್ರಿಗೆ ಇಷ್ಟವಾಗಿದ್ದ ಬಣ್ಣ ತಗೊಳ್ಳುವಂಥದ್ದಾಗಲಿ ಆ ಥರ. ಇಲ್ಲಿ ನೀವು ಅದರ ಜೊತೆಗೆ ಪರ್ಯಾಯವಾಗಿ ಹಣ ಕೊಡೋದಿದೆಯಲ್ಲ, ಇದು ಕರೆಕ್ಟ್ ಅಲ್ಲ. ಅವರಿಗೆ ನೀವು ಬೇಕಾದರೆ ಬಳೆಗಾರ ಸಿಕ್ಕಿಲ್ಲ ಅಂತಂದರೆ ನೀವು ಬಳೆಗಳನ್ನು ತಂದು ಕೊಡಬಹುದು. ಅಂದ್ರೆ ಪಾಪ ಅವ್ರಿಗೆ ನೀವು ಅವತ್ತು ತೊಡಬೇಕು. ನೀವೆಂದೋ ಮನೆಯಲ್ಲಾದರೆ ಈ ನೀವು ಕೊಡಬೇಕಾದ್ರೆ ಮಂಗಳ ದ್ರವ್ಯಗಳು ತಾಂಬೂಲ ಕೊಟ್ಬಿಡ್ತೀರಿ, ಏನೋ ಒಂದಷ್ಟು ಅವ್ರ ಮನೆಗೆ ತೊಗೊಂಡೋಗ್ಬಿಡ್ತಾರೆ. ನಿಮ್ಮ ಮನೇಲಿ ಕೂತ್ಕೊಂಡು ತೊಡಬೇಕು. ನೀವು ಈ ಮದುವೆ ಮುಂಜುಗಳಲ್ಲಿ ತೊಡ್ತಾರೆ ನೋಡಿದಿರಲ್ಲ, ಹಾಗೆ ನೀವೇ ಅವ್ರಿಗೆ ತೊಡಿಸ್ಬೇಕು. ಅವ್ರ ಸೈಜ್ ತಂದಿರಲ್ವಲ್ಲ, ನೀವು ಎಂತ ಮಾಡ್ತೀರಿ? ಸಾಧ್ಯ ಆದಷ್ಟು ಬಳೆಗಾರ ಸಿಕ್ಕಿದ್ರೆ ಅದ್ಭುತ. ಬಹುಶಃ ಆಗ್ಲಿಲ್ಲ ಅಂತ ಒಂದಷ್ಟು ತಂದಿರ್ತೀರಿ, ಯಾವ ಸೈಜ್ ಬೇಕು ಅಷ್ಟು 5-6 ಸೈಜ್ ತಂದಿರ್ತೀರಿ. ಕೂರಿಸ್ಬಿಟ್ಟು ತೊಡಿಸ್ತಕ್ಕಂಥದ್ದು, ಅವ್ರಿಗೇನೋ ಸ್ವಲ್ಪ ಪ್ರಸಾದವನ್ನು ಕೊಟ್ಟು ಕಳಿಸ್ಕೊಡ್ತಕ್ಕಂಥದ್ದನ್ನು ಮಾಡಿ ಈ ವ್ರತವನ್ನು ಮಾಡಬೇಕು ಅಂತ ಗುರುಗಳು ಹೇಳಿದ್ರು, ಅದಕ್ಕೆ ಮಾಡ್ತಾ ಇದ್ದೇನೆ. ಅಥವಾ ನನಗೆ ಅನ್ಸಿತ್ತಿದ್ದೇನೆ ಮಾಡಬೇಕು ಅಂತ, ಹೋದ ವರ್ಷ ಮಾಡಿದ್ದೆ ಅದಕ್ಕೆ ಇದು ಮಾಡ್ತಾ ಇದ್ದೇನೆ ಅಂತಲೇ ಹೇಳಿ ಪರವಾಗಿ. ಗೋಧೂಳಿ ಲಗ್ನದಲ್ಲಿ ತಿಳಿಸಿದ್ದೀರಾ. ಯಾಕೆಂತಂದ್ರೆ ಇವರು ಮಾಡ್ಬೇಕಾದ್ರೂ ಕೂಡ ಬಹಳ ಗೌರಿ ಹಬ್ಬ, ಅದ ನಂತರ ಗಣಪತಿ, ಒಟ್ಟಾರೆ ಅದಾದ ಮೇಲೆ ಕೂಡ ಮಾಡ್ತೀನಿ ಅಂದ್ರೂ ಕೂಡ ಮಾಡಿ. ಇನ್ನು ಗಣಪತಿಗೆ ಆ ಸ್ವರ್ಣ ಗೌರಿಯನ್ನು ಕೂರಿಸುವಾಗಂತೂ ನೀವು ಮಾಡಲೇಬೇಕು. ಬೇರೆ ಇನ್ನೇನು ತಪ್ಪಿಸ್ಕೊಳ್ಳೋಕೆ ಚಾನ್ಸು ಇಲ್ಲ, ಅವಕಾಶವೂ ಇಲ್ಲ. ಈ ವ್ರತವನ್ನು ನೀವು ಮಾಡುವಂಥದ್ದೇ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಭಾದ್ರಪದ ಮಾಸದಲ್ಲಿ ನಾವು ಮಾಡಲೇಬೇಕಾಗಿರುವಂಥ ಕೆಲಸ ಏನು ಅಂತ ಪ್ರಾರಂಭದಲ್ಲೇ ನಮಗೆ ತಿಳಿಸ್ಕೊಟ್ಬಿಟ್ಟಿದ್ದೀರಾ ವಿಶೇಷವಾಗಿ. ಸೊ ಯಾವುದೇ ರೀತಿ ಶಾರ್ಟ್ ಕಟ್ಸ್ ನಾವು ಫಾಲೋ ಮಾಡುವಂಥದ್ದಿಲ್ಲ, ಏನನ್ನು ಮಾಡಬೇಕು ಅಚ್ಚುಕಟ್ಟಾಗಿ ತಿಳಿಸಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಹೆಣ್ಮಕ್ಳೆಲ್ಲ ಕೇಳಿಸ್ಕೊಂಡಿದ್ದೀರಾ, ಈ ಭಾದ್ರಪದ ಮಾಸದಲ್ಲಿ ನಾವು ಏನು ಮಾಡಲೇಬೇಕು, ಕಳ್ಕೊಂಡಿರೋದನ್ನ ಪಡ್ಕೊಳ್ಬೇಕು ಅಂತಂದರೆ ಈ ಒಂದು ರೆಮಿಡಿಯನ್ನು ಕೂಡ ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಅಂತ ಗುರುಗಳು ತಿಳಿಸಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.